ಸಂಡೇ ಸ್ಪೆಷಲ್ ಫಿಶ್ ಕರಿ, ಫಿಶ್ ಫ್ರೈ, ಮುದ್ದೆ ರೆಡಿ ಟು ಈಟ್. ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಮೀನು ಸಾರು. ಕುಂದಾಪುರ ಸ್ಟೈಲಲ್ಲಿ ಮೀನು ಸಾರು ಮಾಡಿರೋದು ನಾನಿವತ್ತು. ನಮಸ್ಕಾರ ಎಲ್ಲರಿಗೂ, ಕುರುಬಾಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಕುಂದಾಪುರ ಸ್ಟೈಲಲ್ಲಿ ಮೀನು ಸಾರು ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮಸಾಲೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 10, 1 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, ಹೋಮ್ ಕಾಳು ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ, ಮೆಂತ್ಯ ಪೌಡ್ರು, ಮತ್ತು ಇದು ಅರಿಶಿಣದ ಪುಡಿ ಮತ್ತು ಜೀರಿಗೆ ಪುಡಿ, ಮೆಣಸಿನ ಪುಡಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, 1 ತೆಂಗಿನಕಾಯಿ ಅಷ್ಟನ್ನು ತುರ್ಕೊಂಡಿದ್ದೀನಿ. ಇದು ಮಸಾಲೆಗೆ ತೆಂಗಿನಕಾಯಿ 1, ಸಾಂಬಾರಿಗೆ ಟೊಮೆಟೊ, ಶುಂಠಿ, ಹಸಿರು ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು 2 kg ಬಾಂಗ್ಡ ಮೀನಿದೆ ಇಲ್ಲಿ. ಇದರಲ್ಲಿ ಇದು ಹೊಟ್ಟೆ ಭಾಗ ಎಲ್ಲ ಇರ್ತದಲ್ವ, ಇದನ್ನು ಫ್ರೈ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ತಲೆ ಭಾಗನ ಸಾಂಬಾರು ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. 2 kg ಎಷ್ಟು ಮೀನೈತೆ, ಇದಕ್ಕೆ ಇಷ್ಟು ಯಾವ ಥರ ಸಾಂಬಾರು ಮಾಡೋದು, ಯಾವ ಥರ ಕಬಾಬ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಬಾಣಲೆ ಇಟ್ಕೊಂಡು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಹೋಮ್ ಕಾಳು ಮತ್ತು ಸಾಸಿವೆ ಹಾಕ್ತಾ ಇದ್ದೀನಿ. 1/4 ಸ್ಪೂನಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿರೋದು, ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಧನಿಯಾ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು. ಘಮ ಅಂತ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹುರಿಬೇಕು ಮಸಾಲೆ ಎಲ್ಲ. ಈರುಳ್ಳಿ ಎಲ್ಲ ಹುರ್ಕೊಳ್ಳೋದ್ರೂ ಬಿಸಿ ಆಯ್ತಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ. ಎಲ್ಲ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಉಳ್ಳಿ ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ದಪ್ಪು ನಿಂಬೆಹಣ್ಣು ಅದರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಮಸಾಲೆ ತಣ್ಣಗಾಗಲಿ ರುಬ್ಕೊಳ್ಳೋಣ. ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ನೆನೆಸಿ ಇಟ್ಟಿದ್ದಾರ, ಅದು ನೀರಿದೆ, ಅದು ಹಾಕ್ತಾ ಇದ್ದೀವಿ. ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ನಮ್ಮನೆ ಫಿಶ್, ನಾನ್ ವೆಜ್ ಮಾಡ್ತಾ ಇರ್ತೀವಿ ನಾವು ಯಾವಾಗಲೂ ಸಂಡೇ. ಇವತ್ತು ಫಿಶ್ ಮಾಡ್ತಾ ಇದ್ದೀವಿ. ನೋಡಿ ಮಸಾಲೆ ರೆಡಿಯಾಗಿದೆ. ಮಸಾಲೆನೆಲ್ಲ ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ಎಷ್ಟು ನಮ್ಗೆ ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ತೆಳ್ಳೆ ಆಗಿಬಿಡ್ತದೆ, ಅಷ್ಟು ಟೇಸ್ಟ್ ಇರೋಲ್ಲ ಸಾರು. ಇಷ್ಟು ಗಟ್ಟಿ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಮೀನು ಸಾರು ರೆಡಿಯಾಗಿದೆ. ನೋಡಿ ಇಷ್ಟು ತಣ್ಣಗಾದ್ಮೇಲೆ ನೀನು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಮಸಾಲೆ ಎಲ್ಲ ಬೆಂದಿದೆ. ಈ ಟೈಮಲ್ಲಿ ಇದಕ್ಕೆ ಶುಂಠಿ ಕಟ್ ಮಾಡಿ ಇಟ್ಟಿದ್ನಲ್ಲ ಅದು, ಮತ್ತು ಮೆಣಸಿನ್ಕಾಯಿ, ಟೊಮೆಟೊ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ಈಗ ಹಾಕ್ತಾ ಇದ್ದೀನಿ. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗೈತೆ. ಇವಾಗ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ನೋಡಿ ಮೀನಿನ ತಲೆ ಹಾಕ್ತಾ ಇದ್ದೀನಿ. ನೋಡಿ ಮೀನು ಹಾಕಿದ್ಮೇಲೆ ಜಾಸ್ತಿ ಕಲಸಬಾರ್ದು, ಮೀನೆಲ್ಲ ಕಲಸೋಯ್ತದೆ. ಸ್ವಲ್ಪ ಒಂದೇ ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡ್ಬಿಡೋಣ. ಮಸಾಲೆ ಎಲ್ಲ ಬೆಂದಿರೋದ್ರಿಂದ ಮೀನು ಹಾಕಿ ಒಂದೇ ಒಂದು ಕುದಿಗೆ ಆಫ್ ಮಾಡಿದ್ರೆ ಸಾಕು, ಸಾಂಬಾರು ರೆಡಿಯಾಗಿರುತ್ತೆ. ಸಂಡೇ ಸ್ಪೆಷಲ್ ಫಿಶ್ ಕರಿ, ಫಿಶ್ ಫ್ರೈ, ಮುದ್ದೆ ರೆಡಿ ಟು ಈಟ್. ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಮೀನು ಸಾರು. ಕುಂದಾಪುರ ಸ್ಟೈಲಲ್ಲಿ ಮೀನು ಸಾರು ಮಾಡಿರೋದು ನಾನಿವತ್ತು. ನೋಡಿ